ಅಮೃತಧಾರೆ ಸೀರಿಯಲ್ ಪಾರ್ಥನ ಸ್ಥಿತಿ ಕಂಡು ಮರಗಿದ ಶಕುಂತಲಾ ಜಯದೇವನ ಗ್ರಹಚಾರ ಬಿಡಿಸಿದ್ದಾಳೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಜಯದೇವನಿಗೆ ತಾನು ಇಷ್ಟಪಟ್ಟ ಅಪೇಕ್ಷೆಗಳನ್ನು ಬೇರೆ ಯಾರು ಮುಟ್ಟಬಾರದು ಎಂದು ಸ್ವಂತ ತಮ್ಮನ ಮೇಲೆ ದ್ವೇಷ ಸಾಧಿಸಿದ್ದಾನೆ. ಬೇಕಂತಲೇ ಪುಡಿರವು ಗಡಿಗಳನ್ನು ಚೂ ಬಿಟ್ಟಿರುವ ಜಯದೇವ್ ಪಾರ್ಥನಿಗೆ ತಕ್ಕ ಪಾಠ ಕಲಿಸಿದ್ದಾನೆ. ಪಾರ್ಥ ಮತ್ತು ಅಪೇಕ್ಷ ಒಟ್ಟಿಗೆ ಇರುವಾಗ ಬೇಕಂತಲೇ ಹೋಗಿ ರೌಡಿಗಳು ಗಲಾಟೆ ಶುರು ಮಾಡುತ್ತಾರೆ. ಅಪೇಕ್ಷೆಗಳನ್ನು ಛೇಡಿಸಿದಾಗ ಪಾರ್ಥನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ. ಅಲ್ಲಿದ್ದವನೊಬ್ಬ ಕೆನ್ನೆಗೆ ಹೊಡೆದು ಬಿಡುತ್ತಾನೆ. ಅವನು ಚಾಕು ತೋರಿಸಿ ಬೆದರಿಕೆ ಹಾಕುತ್ತಾನೆ. ಪಾರ್ಥನಿಗೆ ಹೊಡೆದ ರೌಡಿಗಳು ಅಲ್ಲಿಂದ ಪಾರ್ಥ ಮತ್ತು ಅಪೇಕ್ಷ ತಪ್ಪಿಸಿಕೊಂಡು ಓಡಿ ಹೋಗಲು ಮುಂದಾಗುತ್ತಾರೆ. ಆದರೆ ರೌಡಿಗಳಿಂದ ತಪ್ಪಿಸಿಕೊಳ್ಳಲಾಗದ ಕಾರಣ ಪಾರ್ಥ ಪುಡಿ ರೌಡಿಗಳ ಜೊತೆಗೆ ಫೈಟ್ ಮಾಡ್ತಾನೆ. ಗಲಾಟೆಯಲ್ಲಿ ಪಾರ್ಥನಿಗೆ ದೊಡ್ಡ ದೊಡ್ಡ ಗಾಯಗಳು ಆಗುತ್ತವೆ. ರೌಡಿಗಳು ಬಾಸುಂಡೆ ಬರುವಂತೆ ಹೊಡೆದು ಕಳಿಸುತ್ತಾರೆ. ಇದರಿಂದ ಅಪೇಕ್ಷ ಗಾಬರಿಯಾಗುತ್ತಿದ್ದಾಳೆ. ಇನ್ನು ಪಾರ್ಥ ಮನೆಗೆ ಕಳ್ಳಂತೆ ಬಂದು ಮನೆಯೊಳಗೆ ಸೇರಿಕೊಳ್ಳುತ್ತಾನೆ. ಪಾರ್ಥ ಬಂದ ರೀತಿಯನ್ನು ಗಮನಿಸಿದ ಅಶ್ವಿನಿ ಮತ್ತು ಶಕುಂತಲಾ ರೂಮಿಗೆ ಬಂದು ವಿಚಾರಿಸುತ್ತಾರೆ. ಆಗ ಪಾರ್ಥನಿಗೆ ಗಾಯಗಳಾಗಿರುವುದನ್ನು ನೋಡಿ ಬ್ಯಾಂಡೇಜ್ ಹಾಕುತ್ತಾರೆ. ಮೊದಲು ಬೈಕ್ ಆಕ್ಸಿಡೆಂಟ್ ಎಂದು ಸುಳ್ಳು ಹೇಳುತ್ತಾನೆ. ಶಕುಂತಲಾ ಬಾಯಿ ಬಿಡಿಸಿ ಕೇಳಿದಾಗ ಯಾರೋ ರೌಡಿಗಳು ಗಲಾಟೆ ಮಾಡಿದರು, ನಾನು ಮತ್ತು ನನ್ನ ಫ್ರೆಂಡ್ ಇದ್ವಿ ಎಂದು ಪಾರ್ಥ ಹೇಳುತ್ತಾನೆ. ತಮ್ಮನ ಆಫೀಸನ್ನು ಅಲಂಕರಿಸಿದ ಭೂಮಿಕಾ ಈತ ಜೀವನ ಹೊಸ ಮ್ಯಾಟ್ರಿಮೋನಿ ಕಂಪನಿಯನ್ನು ತೆರೆಯಲು ಮುಂದಾಗಿದ್ದಾನೆ. ಅದಕ್ಕಾಗಿ ಆಫೀಸನ್ನು ಕೂಡ ಲೀಸ್ಗೆ ತೆಗೆದುಕೊಂಡಿದ್ದಾನೆ. ಕೆಲಸ ಪ್ರಾರಂಭಿಸಲು ಮುಂದಾಗಿದ್ದಾನೆ. ಕಂಪನಿ ಓಪನಿಂಗ್ ಸೆರೆಮನಿ ಅಲಂಕಾರ ಮಾಡಲು ಗೌತಮ್ ಮುಂದಾದಾಗ ಆಫೀಸನ್ನು ಕ್ಲೀನ್ ಮಾಡಿ ನಾನೇ ಅಲಂಕಾರ ಮಾಡುತ್ತೇನೆ ಎಂದು ಕ್ಲೀನ್ ಮಾಡುತ್ತಾಳೆ. ಬಳಿಕೆ ಬಲೂನ್ಗಳಿಂದ ಅಲಂಕಾರವನ್ನು ಮಾಡುತ್ತಾಳೆ. ಈ ವೇಳೆ ಕಾಲು ಸ್ಲಿಪ್ ಆಗಿ ಬಿಡುತ್ತಾಳೆ. ಆಗ ಗೌತಮ್ನನ್ನು ಹಿಡಿದುಕೊಳ್ಳುತ್ತಾನೆ. ಈ ಸೀನನ್ನು ನೋಡಿದ ಆನಂದ್ ಬೇಕಂತಲೇ ತಮಾಷೆ ಮಾಡಿ ಇಬ್ಬರನ್ನು ರೇಗಿಸಿ ಹೋಗುತ್ತಾರೆ. ಶಕುಂತಲಾಗೆ ಬೇಕಂತಲೇ ಗೌತಮ್ನನ್ನು ಮಾತ್ರ ಚಿಕ್ಕಮಗಳೂರಿಗೆ ಕಳಿಸಬೇಡಿ, ಅವರಿಬ್ಬರು ಹನಿಮೂನ್ಗೂ ಹೋಗಿಲ್ಲ, ಇಬ್ಬರು ಚೆನ್ನಾಗಿರಬೇಕು, ನೀವು ಹೇಳಿದರೆ ಗೌತಮ್ ಕೇಳುತ್ತಾನೆ ಎಂದು ಅಜ್ಜಿ ಬಳಿ ಹೇಳುತ್ತಾನೆ. ಈ ಮಾತನ್ನು ನಂಬಿದ ಅಜ್ಜಿ ಮನೆಗೆ ಗೌತಮ್ ಮತ್ತು ಭೂಮಿಕಾ ಬರುತ್ತಿದ್ದಂತೆ ಇಬ್ಬರನ್ನು ಗೂಬೆ ಕೂರಿಸಿಕೊಂಡು ಇಬ್ಬರು ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿ ನೀವಿಬ್ಬರು ಹನಿಮೂನ್ಗೆ ಕೂಡ ಹೋಗಿಲ್ಲ ಎಂದು ಬಲವಂತ ಮಾಡಿ ಒಪ್ಪಿಸುತ್ತಾರೆ. ಭೂಮಿಕಾ ಹಾಗೂ ಗೌತಮ್ಗೂ ಒಟ್ಟಿಗೆ ಹೋಗಲು ಇಷ್ಟವಿದ್ದರೂ ನೆಪಕ್ಕೆ ಮಾತ್ರ ನಾಟಕ ಮಾಡುತ್ತಿದ್ದಾರೆ. ಜಯದೇವನನ್ನು ತರಾಟೆಗೆ ತೆಗೆದುಕೊಂಡ ಶಕುಂತಲಾ ಪಾರ್ಥ ಹೇಳಿದ ಮಾತುಗಳನ್ನು ಕೇಳಿದ ಶಕುಂತಲಾಳಿಗೆ ರೌಡಿಗಳನ್ನು ಕಳಿಸಿರುವುದು ಜಯದೇವನೇ ಎಂಬುದು ಗೊತ್ತಾಗುತ್ತದೆ. ಜಯದೇವನ ಬಳಿ ಬಂದು ಹೊಡೆಯುತ್ತಾಳೆ. ಸುಮ್ಮನೆ ಇರೋದಕ್ಕೆ ಆಗುವುದಿಲ್ಲ, ಯಾವಾಗಲೂ ಸಮಸ್ಯೆ ಹೊತ್ತುಕೊಂಡು ಬರುತ್ತಿದ್ಯಾ, ನಿನ್ನಿಂದ ನಾನು ಸಂಕಟ ಅನುಭವಿಸಬೇಕು ಎಂದು ಗೋಳಾಡುತ್ತಾಳೆ. ಪಾರ್ಥನಿಗೆ ಹೊಡೆಸಿದ ವಿಷಯ ಕೇಳಿ ಬೈಯುತ್ತಾಳೆ. ಆದರೆ ಜಯದೇವ್ ಸತ್ಯ ಒಪ್ಪಿಕೊಳ್ಳುವುದಕ್ಕೆ ರೆಡಿಯೇ ಇರುವುದಿಲ್ಲ. ಆದರೆ ಶಕುಂತಲಾಳಿಗೆ ಮಗನ ಬುದ್ಧಿ ಗೊತ್ತಿರುವುದರಿಂದ ಬೇಸರ ಮಾಡಿಕೊಳ್ಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.